ಏನು ಹೇಳ್ಬೇಕಂತನೂ ಅರ್ಥ ಆಗ್ತಿಲ್ಲ. ನಮ್ಮ ಮನೆಯವ್ರಿಗೂ ಜಾಬ್ ಇಲ್ಲ, 8 ತಿಂಗಳಾಯ್ತು ಈಗ ಮನೆಯಲ್ಲೇ ಇದ್ದೀವಿ ನಾವು. ಸರ್, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ 15-20 ದಿನದಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಇಲ್ಲೇ ಬಿಟ್ಟಿದ್ದೀರಾ. ಏನೇ ಕೆಲಸ ಇದ್ರು ಇಲ್ಲಿಂದಲೇ ಮಾಡ್ತಾ ಇದ್ದೀರಾ. ಎನರ್ಜಿ ಹೆಂಗ್ ಬರುತ್ತೆ ಅಂತ. ಬಡವರಿಗೆ ನಾವು ಒಂದು ಸೇವೆ ಮಾಡಬೇಕಾದ್ರೆ ಆಟೋಮೆಟಿಕ್ ಅದು ಒಳಗಡೆಯಿಂದ ಎನರ್ಜಿ ಬರುತ್ತೆ. ಇದು ಬಾಡಿಗೆ ಮನೆಗೆ ಅಡ್ಡಾಡ್ ನನ್ಗದ್ರ ಸಾಕಾಗ್ಬಿಟ್ಟಿತ್ರಿ. ನಾನು ಭಾಳ ಸ್ಲಮ್ಗೆ ಭೇಟಿ ಕೊಟ್ಟಿದ್ದೆ. ನಾನು ಎಲ್ಲಿ ಮನೆಗಳು ಕಟ್ಟುವಾಗ ಭೇಟಿ ಕೊಟ್ಟಿದ್ದಾರೆ. ನಾನು ಇಂಜಿನಿಯರ್ಗಳು ಹೋಗಿ ಕೇಳಿದ್ದಾರೆ ಬೆನಿಫಿಷಿಯರ್ನ, ಸರ್ ನೀವು ಖಾಲಿ ಮಾಡ್ಕೊಡಿ, ನಾವು 1 ವರ್ಷದಲ್ಲಿ ಮನೆ ಕಟ್ಕೊಡ್ತೀವಿ ಅಂತ. ಅವ್ರು ಯಾರು ಒಪ್ಪಲಿಲ್ಲ. ಅಂತ ಅವ್ನ ಸ್ವಂತ ಮನೆ ಕಟ್ಟಿಸ್ಕೊಡ್ತೇವೆ ಅಂತ ಹೇಳಿದ್ರೆ ಕೊಟ್ಟ ಮಾತಂತ ನಡ್ಕೊಂಡಾರ ತಪ್ಪಿಲ್ಲ ಸರ್. ನಾನು ದೂರ್ಲಿಂದ ಕನ್ಸ್ಕೊಂಡು ಬಂದಿದ್ದೆ, ಈಗ ಸಮೀಪ ಬಂದು ನನಸು ಮಾಡ್ಕೊಂಡೆ. ಎಲ್ಲ ಅವ್ರ ಮನೆ ಹೊಡೆದಾಕಿ ಕಟ್ತಾ ಇದಾರಲ್ಲ, ಪಾಯಾಗಿ ಆಗ್ಬಿಟ್ಟವ್ರೆ. ಪಕ್ಕದಲ್ಲೇನೆ ಪಾಪ ಸಣ್ಣ ಸಣ್ಣ ಶೆಡ್ಗಳು, 3 ಜನ 4 ಜನ ಹೇಳ್ತಲ್ಲ. ಅದ್ ನೋಡಿ ನನ್ನ ದೇವರ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನೀನ್ ಹೇಳ್ತಾರ ಸತ್ಯ ಹಾಕೋಣ, ಬಡವ್ರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ಆ 4 ಲಕ್ಷ ಅಡ್ಬಿಟ್ಟು ನಾವು ಸರ್ಕಾರ ವತಿಯಿಂದ ಕೊಡ್ತೀವಿ. ನಾವು ಈ ಮನೆಗಳು 2024 ಮಾರ್ಚಲ್ಲಿ ನಾವು 36,789 ಮನೆಗಳು ಕೊಟ್ವಿ. ನಮ್ಮ ರಾಜ್ಯದಲ್ಲಿ ಇಲ್ಲ, ಇಡೀ ದೇಶದಲ್ಲಿ ಯಾವನು ಈ ತರ ಮನೆ ಕೊಟ್ಟಿಲ್ಲ. ನಿಮ್ಗೆ ಇಷ್ಟೊಂದು ಹಠ ಯಾಕೆ ಅಂತ? ಆಲ್ರೆಡಿ 5 ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರಿ. ಅದರಲ್ಲೂ ನಾನು ಬಡವರಿಗೆ ಈ ಆಶ್ರಯ ಯೋಜನೆ ಕಲ್ಪಿಸ್ಕೊಡ್ಲೇಬೇಕು ಅನ್ನುವಂಥದ್ದು, ನೆನೆಗುದಿಗೆ ಬಿದ್ದಿರೋ ಕೆಲಸ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಹಠ ಹೆಂಗೆ ಅಂತ? 7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಅವರಿಗೆ ಸೂರನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ನಮಗ ಕಣ್ಣು ತೆಗದಾನ ದೇವ್ರು. ಸರ್, ಬಾಲ್ಕನಿಲಿ ನಿಂತ್ಕೊಂಡು ಮೊನ್ನೆ ನೀವು ಹಾಯ್ ಮಾಡಿದ್ರಿ. ಅದು ಹೋಗುವಾಗ ಏನೋ ನಂದೇ ಸ್ವಂತ ಮನೆಗೆ ಬಂದಿದ್ದೀನಿ ಅಂತ ಅನಿಸ್ತು ನನಗೆ. ಆ ಬಾಲ್ಕೋಲಿ ನಿಲ್ಲುವಾಗ ನಮ್ಮ ಮನೆ ಬಾಲ್ಕೋಲಿ ನಿಂತ್ಕೊಂತೀನಿ, ಆ ತರ ನನ್ಗೆ ಅನಿಸ್ತು.